ಪೂರ್ಣಾವಧಿ ಸಿಎಂ 5 ವರ್ಷ ಸಿಎಂ ರೆಕಾರ್ಡ್ ಬ್ರೇಕ್ ಸಿಎಂ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳೋ ಮೂಲಕ ರೇಸ್ನಲ್ಲಿದ್ದವರಿಗೆ ಸಚಿವರು ಸಂದೇಶ ರವಾನಿಸಿದ್ದು ಆಯಿತು. ಇದೀಗ ದೆಹಲಿಯಲ್ಲಿರುವಂತಹ ರಾಜಣ್ಣ ದಲಿತ ಸಿಎಂ ಬಗ್ಗೆ ಚರ್ಚೆ ಹುಟ್ಟುಹಾಕಿದ್ದಾರೆ. ದಲಿತರಿಗೂ ಕೂಡ ಸಿಎಂ ಸ್ಥಾನ ಕೇಳುವಂತ ಹಕ್ಕಿದೆ ಅಂತ ಹೇಳೋ ಮೂಲಕ ಸಿಎಂ ರೇಸ್ಗೆ ಕಿಚ್ಚು ಹೊತ್ತಿಸಿದ್ದಾರೆ. ಇದರಿಂದ ಕಾಂಗ್ರೆಸ್ ಮನೆಯ ಸಿಎಂ ಕುರ್ಚಿ ಕಾಳಗಕ್ಕೆ ದಲಿತ ಸಿಎಂ ಕೂಗು ಕೂಡ ಸೇರ್ಕೊಂಡಿದೆ. ಕಾಂಗ್ರೆಸ್ ಕುರ್ಚಿ ಕಾಳಗದಲ್ಲಿ ದಲಿತ ಸಿಎಂ ಕಿಚ್ಚು ಸ್ಫೋಟ. ದಲಿತರನ್ನ ಮಾಡಬೇಕು ಅಂತ ಕೇಳಬಹುದು, ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಪೂರ್ಣಾವಧಿ ಸಿಎಂ ದಾಳದ ಬಳಿಕ ದಲಿತ ಸಿಎಂ ಕೂಗು. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸುತ್ತಾರೆ. ಸಿಎಂ ಪಟ್ಟದ ರೇಸ್ಗೆ ನಿಂತವರಿಗೆ ಶಾಕ್ ಕೊಟ್ಟ ಸಚಿವರು. ಆಟ ಭರ್ಜರಿ ಆಟ. ಕಾಂಗ್ರೆಸ್ ಮನೆಯಲ್ಲಿ ಪಟ್ಟದ ಆಟ ಭರ್ಜರಿಯಾಗಿ ನಡೆಯುತ್ತಿದೆ. ಸಿಎಂ ಕುರ್ಚಿಗಾಗಿ ಕೆಪಿಸಿಸಿ ಪಟ್ಟಕ್ಕಾಗಿ ಪಾಲಿಟಿಕ್ಸ್ ಜೋರಾಗಿದೆ. ದೆಹಲಿಯಿಂದ ಬೆಂಗಳೂರಿನವರೆಗೆ, ಖರ್ಗೆ ನಿವಾಸದಿಂದ ಸಿಎಂ ನಿವಾಸದವರೆಗೆ ಹಲವು ತಂತ್ರಗಳು ನಡೆಯುತ್ತಿವೆ. ದಲಿತ ಸಚಿವರು ಆಕ್ಟಿವ್ ಆಗಿದ್ದು ಮೊನ್ನೆ ಹೈಕಮಾಂಡ್ ಭೇಟಿ ಬಳಿಕ ಇವತ್ತು ಸಿಎಂ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮಹಾದೇವಪ್ಪ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸುತ್ತಿದ್ರೆ ಆತ ದೆಹಲಿಯಲ್ಲಿದ್ದ ರಾಜಣ್ಣ ದಲಿತ ಸಿಎಂ ದಾಳ ಉರುಳಿಸಿದ್ದಾರೆ. ಇದರಲ್ಲಿ ಜನಗಳಿಗೆ ಕೇಳಬಹುದು, ದಲಿತರನ್ನ ಮಾಡಬೇಕು ಅಂತ ಕೇಳಬಹುದು, ಅಥವಾ ಇನ್ನೊಬ್ರಿಗೆ ಮಾಡಿ ಅಂತ ಕೇಳಬಹುದು, ಇನ್ನೊಬ್ಬರಿಗೆ ಮಾಡಿ ಅಂತ ಕೇಳಬಹುದು. ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಆ ಹಕ್ಕನ್ನ ಯಾರು ಮೊಟಕೊಳಿಸ್ತಕ್ಕಂಥದ್ದಿಲ್ಲ. ದಲಿತರು ಕೇಳಬಹುದು, ಇನ್ನೊಬ್ರು ಕೇಳಬಹುದು, ಅಲ್ಪಸಂಖ್ಯಾತರು ಕೇಳಬಹುದು. ಕೇಳೋದ್ರಲ್ಲಿ ತಪ್ಪಿಲ್ಲ. ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೇನೆ, ಕೇಳ್ತಕ್ಕಂಥದ್ದು ಎಲ್ಲರೂ ಕೂಡ ಹಕ್ಕು. ಅಂತಿಮವಾಗಿ ಕೇಂದ್ರದ ನಮ್ಮ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಮಾಡ್ತಾರೋ ಆ ನಿರ್ಣಯ ಜಾರಿ ಆಗ್ತದೆ. ಶಾಸಕರ ಅಭಿಪ್ರಾಯ ಕಡೆಗಣಿಸಿ ಹೈಕಮಾಂಡ್ ತೀರ್ಮಾನ ಮಾಡಲ್ಲ. ಸಮುದಾಯಕ್ಕೆ ದಲಿತ ಸಿಎಂ ಕೇಳೋ ಹಕ್ಕಿದೆ, ಕೇಳೋದ್ರಲ್ಲಿ ತಪ್ಪಿಲ್ಲ. ಏನೇ ಇದ್ರೂ ಹೈಕಮಾಂಡ್ನದ್ದೇ ನಿರ್ಧಾರ ಅಂತ ರಾಜಣ್ಣ ಹೇಳಿದ್ದಾರೆ. ಈ ಮೂಲಕ ಸಿಎಂ ರೇಸ್ನಲ್ಲಿರೋರಿಗೆ ಪರೋಕ್ಷವಾಗಿ ದಲಿತ ಸಮುದಾಯವು ರೇಸ್ನಲ್ಲಿದೆ ಎಂಬುದನ್ನ ನೆನಪಿಸಿದ್ದಾರೆ. ಅಷ್ಟೇ ಅಲ್ಲ, ಶಾಸಕರ ಅಭಿಪ್ರಾಯ ಕಡೆಗಣಿಸಿ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಲು ಆಗಲ್ಲ ಅಂತ ಹೇಳೋ ಮೂಲಕ ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟವರಿಗೂ ಟಾಂಗ್ ಕೊಟ್ಟಿದ್ದಾರೆ. ಈ ಶಾಸಕರ ಒಂದು ಒಪಿನಿಯನ್ ಏನಿದೆ, ಅವರ ಅಭಿಪ್ರಾಯಗಳೇನಿದ್ದಾವೆ, ಅದನ್ನ ಕಡೆಗಣಿಸಿ ಯಾವ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಕ್ಕಂಥ ಧೈರ್ಯ ಮಾಡೋದಿಲ್ಲ ಅಂತ ನನ್ನ ನಂಬಿಕೆ. ದಲಿತ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ಕೆಪಿಸಿಸಿ ದೊಡ್ಡದೋ ಎಐಸಿಸಿ ದೊಡ್ಡದೋ ಎಂದ ರಾಜಣ್ಣ. ದಲಿತ ಸಚಿವರ ಗೇಮ್ ಪ್ಲಾನ್ ಇಷ್ಟಕ್ಕೆ ನಿಂತಿಲ್ಲ. ಶಕ್ತಿ ಪ್ರದರ್ಶನ ಮಾಡುವುದಕ್ಕೂ ಮುಂದಾಗಿದ್ದಾರೆ. ಡಿನ್ನರ್ ಸಭೆ ರದ್ದಾದ ಬಳಿಕ ಎಸ್ಸಿ ಎಸ್ಟಿ ಸಮಾವೇಶ ನಡೆಸಲು ಮುಂದಾಗಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಿ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದ್ದಾರೆ. ವರಿಷ್ಠರನ್ನು ಕರೆಸ್ತೀವಿ ಅಂತ ಹೇಳೋ ಮೂಲಕ ಸಮಾವೇಶದ ಅಗತ್ಯವಿದೆ ಅಂತ ಸಂದೇಶ ರವಾನಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಇನ್ನೊಬ್ರು ಎಲ್ಲರನ್ನು ಕೂಡ ಕೇಳಿ ಮಾಡಕ್ಕಾಗೋದಿಲ್ಲ. ಕೇಳಬೇಕಾದವ್ರನ್ನ ಕೇಳ್ತೀವಿ. ಕೆಪಿಸಿಸಿ ಅಧ್ಯಕ್ಷರು ದೊಡ್ಡವರು, ಎಐಸಿಸಿ ದೊಡ್ಡವರು. ಅದರಿಂದ ಎಐಸಿಸಿ ಅವ್ರ ಗಮನದಲ್ಲಿದೆ, ತಂದಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಇದ್ದಾರೆ ಅಂತಕ್ಕಂಥ ಒಂದು ಸಂತೋಷ ನಮಗಿದೆ. ಕಾಂಗ್ರೆಸ್ಸಿಗೆ ಯಾವ ಸಮಾವೇಶ ಮಾಡಿದ್ರೆ ಹೆಚ್ಚು ಶಕ್ತಿ ಬರ್ತದೆ, ಜನರ ಬೆಂಬಲ ದೊರಕುತ್ತೆ, ಆ ರೀತಿಯ ಸಮಾವೇಶವನ್ನ ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ. ಇನ್ನು ಸಿದ್ದರಾಮಯ್ಯ ಆಪ್ತರು ಅರಸೋ ದಾಖಲೆಯನ್ನೇ ಮುರಿಯುತ್ತಾರೆ ಅಂತಿದ್ದಾರೆ. ಇದಕ್ಕೆ ನಯವಾಗಿಯೇ ಉತ್ತರ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ, ಎಷ್ಟು ವರ್ಷ ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಸದ್ಯ ಸಿದ್ದರಾಮಯ್ಯ ಸಮರ್ಥರಿದ್ದಾರೆ ಅಂದ್ರು. ಎಷ್ಟು ವರ್ಷ ಇರಬೇಕು, ಎಷ್ಟು ಇರ್ಬೇಕು ಅನ್ನೋದ ಅದನ್ನ ನಾವು ಹೇಳಲಿಕ್ಕಾಗಲ್ಲ. ನಾವು ಈಗ ಇದ್ದಾರೆ, ಅವರೇ ಮುಂದುವರಿತಾರೆ ಅಷ್ಟು ಹೇಳ್ಬೋದು. ಒಳ್ಳೆ ಆಡಳಿತ ಕೊಡ್ತಿದ್ದಾರೆ, ಸಮರ್ಥ ನಾಯಕರಿದ್ದಾರೆ, ಅವರೇ ಇರ್ತಾರೆ ಅನ್ನೋ ನಮ್ಮ ಭಾವನೆ. ಆದರೆ ಅದು ಅಂತಿಮವಾಗಿ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅದು ಸಿಎಂ ಬದಲಾವಣೆಯಾದ್ರೆ ನಾವು ಇದ್ದೇವೆ ಅಂತ ಹೇಳೋ ಮೂಲಕ ಪೈಪೋಟಿಗೆ ನಿಂತವರಿಗೆ ಸಂದೇಶ ರವಾನಿಸುತ್ತಿದ್ದಾರೆ. ಆದ್ರೆ ಸಿಎಂ ಬದಲಾವಣೆ ಚರ್ಚೆಯೇ ಇಲ್ಲ ಅಂತ ಕೈ ನಾಯಕರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿಲ್ಲ. ಕೆಲವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಅದರ ಬಗ್ಗೆ ಏನು ಚರ್ಚೆ ಇಲ್ಲದೆ ಇರೋದ್ರಿಂದ ಈಗ ಆ ಮಾತು ಅಪ್ರಸ್ತುತ. ದಲಿತ ಸಿಎಂ ಆಗ್ಬೇಕನ್ನುವಂಥದ್ದು ಈಗಲ್ಲ, ಮುಂಚೆಯಿಂದನೂ ಕೂಡ ಇದೆ, ಎಲ್ಲರ ಅಭಿಪ್ರಾಯನೂ ಇದೆ. ಖಂಡಿತವಾಗಿ ಕೂಡ ಕಾಲಾವಕಾಶ ಈಗ ಪ್ರಸ್ತುತ ಅಲ್ಲ, ಅದು ಈಗ ಮಾತನಾಡುವಂಥದ್ದು ಪ್ರಸ್ತುತ ಅಲ್ಲ. ಅದು
ನವೆಂಬರ್ನಲ್ಲಿ ಸಿಎಂ ಬದಲಾಗದಿದ್ರೆ ಜ್ವಾಲಾಮುಖಿ ಸ್ಫೋಟ. ಕಾಂಗ್ರೆಸ್ ಮನೆಯಲ್ಲಿನ ಪಟ್ಟದ ಫೈಟ್ ಅನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ನಾಯಕರು ಭವಿಷ್ಯ ನುಡಿಯುತ್ತಿದ್ದಾರೆ. ನವೆಂಬರ್ ಡೆಡ್ ಲೈನ್ ನೆನಪಿಸಿರೋ ಆರ್ ಅಶೋಕ್ ಜ್ವಾಲಾಮುಖಿ ಸ್ಫೋಟವಾಗುವುದು ಫಿಕ್ಸ್ ಎಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಏನು ರಿಯಾಕ್ಷನ್ ಮಾಡಿದಾರಾ? ನೀವು ನೆನ್ನೆ ಕೇಳಿದ್ರಲ್ಲ 5 ವರ್ಷ ಅವರೇ ಸಿಎಂ ಇರ್ತಾರೆ ಅಂತ. ಸೈಲೆಂಟಾಗಿ ಹೊರಟೋದ್ರ ಮನುಷ್ಯ ವಿಧಾನಸಭೆಯಲ್ಲಿ ಹೇಳೋದಲ್ಲ, ಕೊಟ್ಟಿಲ್ಲ ಅಂದ್ರೆ ಒದ್ದು ಕಿತ್ಕೊಂತೀನಿ ಅಂತ. ಡಿ.ಕೆ. ಶಿವಕುಮಾರ್ಗೆ ಗೊತ್ತಿದೆ ಒದ್ದು ಕಿತ್ಕೊಳೋದು ಹೆಂಗೆ ಅನ್ನೋದು. ಆ ಕಲೆನೇ ಅವ್ರಿಗೆ ಕರಗತ ಬಂದ್ಬಿಟ್ಟಿದೆ. ಅದರಿಂದ ಡಿ.ಕೆ. ಶಿವಕುಮಾರ್ ಸಮಯ ಕಾದು ಒದ್ದು ಕಿತ್ಕೊತಾರೆ. ಅವಾಗ ಕಾಂಗ್ರೆಸ್ಸು ನೆಲ ಕಚ್ಚಿದೆ. ವಿರೋಧ ಪಕ್ಷದ ನಾಯಕನಾಗಿ ನನಗೂ ಮಾತೆ, ನವಂಬರ್ ಈಸ್ ಅ ಡೆಡ್ ಲೈನ್. ನವಂಬರ್ ಒಳಗಡೆ ನಾನು ಹೇಳಿದ್ನಲ್ಲ 15-16 ಒಳಗಡೆ 100% ಟ್ರಾನ್ಸ್ಫರ್ ಆಗೋದು ನಿಜ. ಆಗಿಲ್ಲ ಅಂದರೆ ಜ್ವಾಲಾಮುಖಿ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಬೆಂಕಿ ಆರಿಸೋಕ್ಕೆ ಫೈರ್ ಇಂಜನ್ಗಳೇ ಸಾಕಾಗಲ್ಲ. ಅದಕ್ಕೆ ಫೈರ್ ಇಂಜನ್ ಹುಡುಕಿ ಅಂತೇಳಿ ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಅದೇನೇ ಹೇಳಿ ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಕುರ್ಚಿಗಾಗಿ ನಡೆಯುತ್ತಿರೋ ಬೆಳವಣಿಗೆ ದಿನಕ್ಕೊಂದು ಸ್ವರೂಪ ಪಡೆಯುತ್ತಿದೆ. ದಲಿತರಿಗೂ ಸಿಎಂ ಆಗೋ ಹಕ್ಕಿದೆ ಅಂತ ರಾಜಣ್ಣ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಸಿಎಂ ಬದಲಾವಣೆ ಆಗೋದು ನಿಶ್ಚಿತಾನ, ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.